ಡಿಕ್ಕಿ ಬೀಳುವ ಎಲ್ಲ ಲಕ್ಷಣವನ್ನು ತೋರ್ಪಡಿಸ್ತಾ ಇದೆ. ಆರ್ಯನ್ ಪಿಂಕ್ ಪ್ಯಾಂಥರ್ಸ್ 7 ಇಂಚೆ ಪ್ರದೀಪ್ ಅವರ ಸಾರಥ್ಯದಲ್ಲಿ ಸಾಗಿ ಬರ್ತಾ ಇದೆ. ಕ್ಯಾನ್ಸರ್ ಅಭಿಯಾನದ ವಿರುದ್ಧ ಹೋರಾಟವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ಆಫ್ರಿಕಾ ಭಾರತೀಯ ತಂಡಗಳು ಪಿಂಕ್ ಜರ್ಸಿಯನ್ನು ಧರಿಸಿ ಆಡ್ತದೆ. ಕ್ಯಾನ್ಸರ್ ಪೀಡಿತರ ಪರವಾಗಿ ಆ ಒಂದು ಅಭಿಯಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಿ ಬರ್ತಾ ಇದೆ. ಕೆಲವೊಂದು ಪಂದ್ಯಗಳು ಪ್ರಮುಖ ಪಂದ್ಯಗಳಲ್ಲಿ ಪಿಂಕ್ ಜರ್ಸಿಯನ್ನು ಧರಿಸಿ ಆಡುವ ಪರಿಪಾಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಡ್ರೆ ಇವತ್ತಿನ ದಿನ ಪಾಂಪೆ ಕಾಲೇಜ್ ಮೈದಾನದಲ್ಲಿ ಈ ರೀತಿಯ ತಿಳಿ ಕೇಸರಿ ಬಣ್ಣದ ಜರ್ಸಿಯನ್ನು ಧರಿಸಿ ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ರಶ್ಮಿತಾ ಎಸೆತಗಾರಿಕೆಯಲ್ಲಿ ಎಲೋಸಿಯಸ್ ಪರವಾಗಿ ಮಂಗಳೂರಿನ ಪ್ರತಿಷ್ಠಿತ ಹೆಮ್ಮೆಯ ವಿದ್ಯಾಸಂಸ್ಥೆ ಸೆಂಟ್ ಅಲೋಸಿಯಸ್ ಈ ಮಧ್ಯೆ ತಟ್ಟುಮಟ್ಟಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಇಲ್ಲ. ಮೊದಲ ಎಸೆತ ಡಾಟ್ ಬಾಲ್. ಸೈಕರ್ ವಿಭಾಗದಲ್ಲಿ ಚೈತ್ರ ಶೇರಿಗ, ನಾನ್ ಸ್ಟ್ರೈಕರ್ ಮೇಲ್ಭಾಗದಲ್ಲಿ ಸಂಚನ. ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಂಡುಕೊಂಡು ಈ ಭಾಗದಲ್ಲಿ ಈ ಒಂದು ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡುಗಳು ಬರ್ತವೆ. ಆರಂಭಿಕ ಹಂತದಲ್ಲಿ ಬದಲಾವಣೆ. ಕಳೆದ ಪಂದ್ಯದಲ್ಲಿ ಚೈತ್ರ ಶೇರಿಗಾರ್, ಚೈತ್ರ ಸನಿಲ್ ಆರಂಭಿಕ ಹಂತದಲ್ಲಿ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ ಆಡಿದರೆ ಈ ಪಂದ್ಯದಲ್ಲಿ ಚೈತ್ರ ಶೇರಿಗಾರ್ ಅದೇ ರೀತಿ ಸಂಜನಾ ಚೋಡಿ ಬದಲಾವಣೆ ರೂಪದಲ್ಲಿ ಬರ್ತಾ ಇದೆ. ಮೊದಲ ಹಂತದಲ್ಲಿ ಬೌಂಡರಿಗಳು ದಾಖಲಾಗ್ತಾ ಇದೆ. ಮಧ್ಯಾಹ್ನದ ನಂತರ ಪಂದ್ಯಗಳು ಆರಂಭ ಆಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಹರೀಶ್ ಕೋಟ್ಯಾನ್ ಮಿತ್ತಕರ್ಮಿ ಲೈಕಳ. ನನ್ನ ಜೊತೆ ರನ್ ರೇಟ್ ಅಪ್ಡೇಟ್ನಲ್ಲಿ ಮಿಥಿಲ್ ಬ್ರಾಕ್ಸ್ ಮಂಗಳೂರಿನ ಕ್ರಿಕೆಟ್ನ ಬಗ್ಗೆ ಒಲವನ್ನು ಹಚ್ಚಿಕೊಂಡು ಒಲವನ್ನು ಉಳಿಸಿಕೊಂಡು ಈ ಭಾಗದಲ್ಲಿ ಪಾಂಪೆ ಕಾಲೇಜಿನಲ್ಲಿ ರನ್ ರೇಟ್ ವಿಭಾಗದ ಸೇವೆಯಲ್ಲಿ ನಮ್ಮೊಂದಿಗೆ. ಅದೇ ರೀತಿ ಪಂದ್ಯಕೂಟದ ನೇರ ಪ್ರಸಾರ ಮಾಡಿಕೊಳ್ತಾ ಇದೆ M9 ಸ್ಪೋರ್ಟ್ಸ್. ಈ ಮಧ್ಯೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಖಾಲಿ ಜಾಗದಲ್ಲಿ ಚೆಂಡು ಪವರ್ ಪ್ಲೇ ಲಾಭವನ್ನು ಪಡೆಯುವ ನಿಟ್ಟಿನಲ್ಲಿ ಚೈತ್ರ ಕ್ರಮಾಂಕ ತನ್ನ ಒಟ್ಟು 5 ಕಾಣ್ತಾ ಇದೆ. ನೀಲಿ ಜರ್ಸಿಯಲ್ಲಿದೆ ಸೆಂಟ್ ಅಲೋಸಿಯಸ್. ನೀಲಿ ಎನ್ನುವುದು ವಿಶಾಲತೆಯ ಸಂಕೇತ, ಬಿಳಿ ಎನ್ನುವುದು ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ. ಈ ಮತ್ತೆ ರಶ್ಮಿತಾ ಎಸೆದಂತ ಚೆಂಡಿಗೆ ಪಾಯಿಂಟ್ ಮೇಲ್ಭಾಗದಲ್ಲಿ ಆಡುತ್ತಾರೆ. ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ 4 ಓಟಗಳು ಬರ್ತಾ ಇದೆ. ಸಂಜನಾ ಖಾತೆ ಆರಂಭ ಆಗ್ತಾ ಇದೆ. ಬಹುಶಃ ಮೊದಲ ಪರಿವರ್ತನೆ ಬದಲಾವಣೆ ಫಲಗೊಳಿಸ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ಗೆ. ಕಳೆದ ಪಂದ್ಯದಲ್ಲಿ ಚೈತ್ರ ಜೋಡಿ ಆರಂಭಿಕ ಹಂತದಲ್ಲಿ ಕಂಡ್ರೆ ಈ ಒಂದು ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ. ಚೈತ್ರ ಶೇರಿಗಾರ್ ಪರವಾಗಿ ಸಂಚನ, ಮತ್ತೆ ರಶ್ಮಿತಾ. ಈ ಮಧ್ಯೆ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಬೌನ್ಸ್ ಆಗಿ ಬಂದಂತ ಚೆಂಡಿಗೆ ಕಟ್ ಮಾಡಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ಸಂಜನಾ ಖಾತೆ 5, ಚೈತ್ರ ವೈಯಕ್ತಿಕ ಖಾತೆ 5, ತಂಡ ಒಟ್ಟು ಮೊತ್ತ 10. ಇತರ ಓಟಗಳ ಖಾತೆ ಇನ್ನಷ್ಟೇ ಆರಂಭಗೊಳ್ಳಬೇಕಾಗಿದೆ. ತೀರ್ಪುಗಾರ ವಿರುದ್ಧದಲ್ಲಿ ಜಿಲ್ಲಾ ಕನ್ನಡ ರಾಜ್ಯ ಕನ್ನಡ ಹೆಮ್ಮೆಯ ತೀರ್ಪುಗಾರ ದಿನೇಶ್ ಆಚಾರ್ಯ ಕುಳಾಯ್. ಮಂಗಳೂರು ಭಾಗದ KSE ಆಗಿ ಅಧಿಕೃತ ಅಂಪೈರಿಂಗ್ ತೀರ್ಪುಗಾರಿಕೆ ಪೀಠದಲ್ಲಿ ದೀಕ್ಷಿತ್ ಮಂಗಳೂರು, ಅದೇ ರೀತಿ ಕಾರ್ತಿಕ್ ಮಂಗಳೂರು. ವೀಕ್ಷಕರಲ್ಲಿ ನನ್ನ ಜೊತೆ ವಿಘ್ನೇಶ್ ಶೆಣೈ, ಅದೇ ರೀತಿ ಯಶೋಧ ಪರಬಿದ್ರಿ. ಬದಲಾವಣೆ ರೂಪದಲ್ಲಿ ಕ್ಲಿಯೋನಾ ಎಸೆತಗಾರಿಕೆ ವಿಭಾಗದಲ್ಲಿ ಎಲೋಸಿಯಸ್ ಪರವಾಗಿ ಚೆಂಡಿಗೆ ತಿರುವನ್ನು ಎಸೆತಗಾರ್ತಿ. ಸೌಂದರ್ಯತೆ ಎಸೆತ ಕೆಳ ಅಂತರಲ್ಲಿ ಬಿದ್ದಂತಹ ಚೆಂಡು ಲೋ ಫುಲ್ ಟಾಸ್. ದಾಂಡು ಚೆಂಡಿನ ಮಧ್ಯೆ ನೇರ ಸಂಪರ್ಕ ಕಂಡು ಬರ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೀಸುವ ಪ್ರಯತ್ನವನ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಎದುರಾಳಿಗಳ ಮೇಲೆ ಒತ್ತಡ ಬೇರೆ ತಂತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ಪ್ರದೀಪ್ ಎಣಿಂಜೆ ಸಾರಥ್ಯದಲ್ಲಿ ಸಾಗಿ ಬರ್ತಾ ಇದೆ ಆರ್ಯನ್. ತನ್ನ ಒಟ್ಟು ಮೊತ್ತ 10 ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. ಮಧ್ಯೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಆಕರ್ಷಕ ಶೈಲಿ ಹೊಡ್ತಾ ಇದೆ. ಕಲಾತ್ಮಕ ಶೈಲಿಯ ಕವರ್ ಡ್ರೈವ್ಗಳು ಬರ್ತಾ ಇದೆ. ಒಂಟಿ ಹೊಡೆದ ಮುಖ್ಯವಾಗಿ ತನ್ನ ಒಟ್ಟು ಮೊತ್ತ 11, ಡಬಲ್ 1. ಎಲ್ಲ 10 ವಿಕೆಟ್ಗಳು ಕೂಡ ಸುರಕ್ಷಿತವಾಗಿ ಕೈಯಲ್ಲಿಟ್ಟುಕೊಂಡು ಡೀಪ್ ಲಾಂಗ್ ಆಫ್. ಜರ್ಸಿ ನಂಬರ್ 8 ಡೀಪ್ ಲಾಂಗ್ ಆಫ್. ಮತ್ತೆ ಲಾಫ್ಟ್ ಡ್ರೈವ್.
ತಂಡ ಒಟ್ಟು ಮೊತ್ತ 17 17 ಬೇಕಾದ್ರೆ ಈ 17 ಯಾರಿಗೆ ಮಾರಕ ಯಾರಿಗೆ ಪೂರಕ ನೋಡಬೇಕಾಗಿದೆ. ಮತ್ತೆ ಸುತ್ತಗಾರಿಕೆಯಲ್ಲಿ ಗ್ಲಿಯೋನಾ ಮತ್ತೆ ಸ್ವಲ್ಪ ಮಟ್ಟಿಗೆ ಕಲ್ಲಂಟೆ ಅಲವರೆ ಚೆಂಡಿಗೆ ತಕ್ಕ ಮನ್ನಣೆ ಅಷ್ಟೇ ಉತ್ತಮವಾದ ಗೌರವ ಒಂಟಿ ಓಟಗಳ ಸೇರ್ಪಡೆ. ತನ್ನ ಒಟ್ಟು ಮೊತ್ತ 18 ನೋಲೋಸ್ ಆರಂಭಿಕ ಭದ್ರ ಬುನಾದಿಯನ್ನು ಹಾಕಿಕೊಳ್ತಾ ಇದೆ ಚೈತ್ರ, ಅದೇ ರೀತಿ ಸಂಜನಾ ಚೋಡಿ. ಮತ್ತೆ ಲೆಫ್ಟ್ ಡ್ರೈವ್, ಮತ್ತೆ ಖಾಲಿ ಜಾಗದಲ್ಲಿ ಚೆಂಡು ಅಷ್ಟೇ ಉತ್ತಮವಾದ ಕ್ಷೇತ್ರ ಕಂಡು ಬರ್ತಾ ಇದೆ LSS ಕಡೆಯಿಂದ. ಕೇವಲ ಒಂಟಿ ಓಟಗಳು ಬರ್ತಾ ಇದೆ. ತನ್ನ ಒಟ್ಟು ಮೊತ್ತ 19 ಜನವರಿ ತಿಂಗಳ 27 28ನೇ ತಾರೀಕಿನಂದು ನಡೆಯುತ್ತಿರುವ ಮಹಿಳಾ ಕ್ರಿಕೆಟ್ ಸಾಯಿ ಸೇವಾ ರಾಷ್ಟ್ರದಲ್ಲಿ ಸಾಗಿ ಬರುವಂತಹ ಪಂದ್ಯಕೂಟದ ವಿವರಕ್ಕಾಗಿ ಚೈತ್ರ ಶೇರಿಕರ್ ಅವರನ್ನು ಸಂಪರ್ಕಿಸಿ ಆರಂಭಿಕ ಆಟಗಾರ್ತಿ. ಮಧ್ಯ ಬೌಂಡರಿ ಸ್ವೀಪ್ ಶಾಟ್ ಗುಡಿಸಿ ಆಡುವ ಪ್ರಯತ್ನದಲ್ಲಿ ಯಶಸ್ಸು. ನಾಲ್ಕು ಓಟಗಳ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 23. ಈಗಾಗಲೇ 23 ಪ್ರತಿಯೊಂದು ಬೌಂಡರಿಗೆ ಪ್ರತಿಯೊಂದು ಸಿಕ್ಸರ್ಗಳಿಗೆ ಸಂಗೀತದ ಸ್ಪರ್ಶವನ್ನು ನೀಡ್ತಾ ಇದ್ದಾರೆ ರೇಷ್ಮಾ ಸೌಂಡ್ಸ್ ದಾಮಸ್ಕಟ್ಟೆ. ಡಿಜೆ ಮುಖ್ಯವಾಗಿ ಸಂಗೀತದ ರೋಮಾಂಚನ. ಮೈದಾನದ ಒಳಭಾಗದಲ್ಲಿ ಆಟಗಾರರ ಬಣ್ಣ ಬಣ್ಣದ ಸಮವಸ್ತ್ರದ ಚಿತ್ತಾರ, ಮೈದಾನದ ಹೊರಭಾಗದಲ್ಲಿ ಬಹಳಷ್ಟು ಆಕರ್ಷಕವಾದಂತಹ ಡಗ್ಔಟ್ ಬ್ಯಾನರ್ಗಳ ಚಿತ್ತಾರ ಕಂಡು ಬಂದ್ರೆ ಒಟ್ಟಾರೆಯಾಗಿ ಈ ಒಂದು ಪಂಪೆ ಕಾಲೇಜ್ ಮೈದಾನಕ್ಕೆ ಕಾಮರ ಬಿಲ್ಲಿನ ಸ್ಪರ್ಶ. ಎಕ್ಸಾಕ್ಟ್ ವೈಲೆಟ್, ಇಂಡಿಗೋ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿಯ ಸಪ್ತವರ್ಣದ ಲೇಪನ ಕಂಡು ಬರ್ತಾ ಇದೆ. 2 ದಿನಗಳ ಕ್ರೀಡಾ ಹಬ್ಬ, ಕ್ರೀಡಾ ಜಾತ್ರೆ, ಕ್ರೀಡಾ ಸಮರ ಸಾಗಿ ಬರ್ತಾ ಇದೆ ಪಂಪೆ ಕಾಲೇಜ್ ಮೈದಾನದಲ್ಲಿ. ಡಿಸೆಂಬರ್ ತಿಂಗಳ ಕೊನೆಯ ಭಾಗದಲ್ಲಿ ಮೊದಲ ಬಾರಿಗೆ ಆಧುನಿಕ ಪ್ರಯೋಗ, ನವೀನತೆ ಪ್ರಯೋಗ KFC ಕಡೆಯಿಂದ KPLಗಾಗಿ ಮಹಿಳಾ ಕ್ರಿಕೆಟ್ನ ಯೋಚನೆ. ಕಳೆದ ಬಾರಿ 3 ವರ್ಷಗಳ ಆವೃತ್ತಿ ಪುರುಷರಿಗಾಗಿ. ಮಧ್ಯೆ ಲೆಫ್ಟ್ ಡ್ರೈವ್ ಲಾಂಗ್ ಮಧ್ಯಭಾಗದಲ್ಲಿ ಅವಳಿ ಓಟಗಳ ಸೇರ್ಪಡೆ. ಅವಳಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 25 ಕಾಲು ಶತಕದ ದಾಟುವಿಕೆಯನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯದಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿದ ತಂಡ ಸೆಂಟ್ ಅಲೋಸಿಯಸ್ ಅಕಾಡೆಮಿ 74. ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಒಂಟಿ ಓಟ, ಅವಳಿ ಓಟಕ್ಕೆ ಅವಕಾಶ ಇಲ್ಲ. ವನಿತಾ ಕ್ರಿಕೆಟ್ ಬೆಳೀತಾ ಇದೆ, ಭಾರತದಲ್ಲಿ ಕ್ರಿಕೆಟ್ ಬೆಳೀತಾ ಇದೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದರೂ ಕೂಡ ಜನಪ್ರಿಯತೆ ಮಟ್ಟಿಗೆ, ಶ್ರೀಮಂತಿಗೆ ಮಟ್ಟಿಗೆ ಉತ್ತುಂಗದಲ್ಲಿ ಕಾಣಿಸುವುದು ಕ್ರಿಕೆಟ್ ಮಾತ್ರ. ಇತ್ತೀಚಿನ ದಿನಗಳಲ್ಲಿ ವನಿತಾ ಕ್ರಿಕೆಟ್ ಕೂಡ ಬೆಳೀತಾ ಇದೆ. ವನಿತೆಯರ IPL ಆರಂಭ ಆಗಿದೆ ಕಳೆದ ವರ್ಷ, ಈ ಬಾರಿ 2ನೇ ಆವೃತ್ತಿ ಆರಂಭ ಆಗಿದೆ. ಮತ್ತೆ ಲೆಫ್ಟ್ ಡ್ರೈವ್ ಚೆಂಡು ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್. ಚೈತ್ರ ದಂಡಿನಿಂದ ಬಂದಂತಹ ಸಿಕ್ಸರ್. ಈ ಟೂರ್ನಿಯ ಉದ್ದನೆಯ ಸಿಕ್ಸರ್, 72 ಮೀಟರ್ ಉದ್ದದ ಸಿಕ್ಸರ್ ಅನ್ನು ಬಾರಿಸಿದ್ದು ಚೈತ್ರ. ಮತ್ತೆ ಫ್ಲಾಟ್ ಶಾಟ್, ಡಿಫೈನ್ ಲೆಗ್ ಮೇಲ್ಭಾಗದಲ್ಲಿ ಬೌಂಡರಿಗಳು ಬರ್ತಾ ಇದೆ. ಈಗಾಗಲೇ ಈ ಒಂದು ಅಂಗಣದ ಒಳಭಾಗದಲ್ಲಿ ನಮ್ಮೆಲ್ಲರ ಹಿತೈಷಿಗಳು ಮಾರ್ಗದರ್ಶಿಗಳು ಆದಂತ ಶ್ರೀಯುತ ಸುಧಾಕರ್ ಸಾಲಿಯನ್ ಅತಿಥಿ ಅಭ್ಯರ್ಥಿಗಳಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಿನ್ನಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದಾವೆ.
ಎಸೆತಗಾರರಿಗೆ ಕಿಮ್. ಆರ್ಯನ್ ಪಿಂಕ್ ಬಾಕ್ಸ್ ಈಗಾಗಲೇ 36. ನಾಗಾಲೋಟದ ಆರಂಭವನ್ನು ಮಾಡ್ತಾ ಇದೆ. 36 ಎಲ್ಲ 10 ವಿಕೆಟ್ಗಳು ಕೂಡ ಸುರಕ್ಷಿತ. 36ಕ್ಕೆ ನಾಲೋಸ್. ಈ ಮಧ್ಯೆ ದಾಂಡು ತಪ್ಪಿ ಕಾಲಿಗೆ ಬಡಿತಾ ಇದೆ. ಓಟಗಾರ್ತಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲ್, ಅಪರೂಪದ ಡಾಟ್ ಬಾಲ್ ಬರ್ತಾ ಇದೆ ಎಲೋಸಿಯಸ್ ಕಡೆಯಿಂದ. ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಲೋಸಿಯಸ್ ವಿದ್ಯಾರ್ಥಿನಿಯರು ಈ ಒಂದು ಮೈದಾನದಲ್ಲಿ ಪಂಪ ಕಾಲೇಜ್ ಮೈದಾನದಲ್ಲಿ ಆತರಿಸಿದ್ದ ಪರೀಕ್ಷೆಯಲ್ಲಿ ಗೆದ್ದವರಿಗೆ ಈ ಒಂದು ಪಂದ್ಯದ ಚಾಂಪಿಯನ್ ತಂಡಕ್ಕೆ 25,000 ಜೊತೆಯಲ್ಲಿ KFC ಟ್ರೋಫಿ. ದ್ವಿತೀಯ ಸ್ಥಾನಕ್ಕೆ 15,000 ಜೊತೆಯಲ್ಲಿ ರನ್ನರ್ಸ್ ಪಾರಿತೋಷಕ. ಉತ್ತಮ ಆಟಗಾರ್ತಿ, ಉತ್ತಮ ಎಸೆತಗಾರ್ತಿ, ಪಂದ್ಯ ಪುರುಷೋತ್ತಮ, ಪಂದ್ಯ ಶ್ರೇಷ್ಠ, ಹೀಗೆ ವೈಯಕ್ತಿಕ ನೆಲೆಯ ಬಹುಮಾನಗಳಿಗೆ ಸ್ಮಾರ್ಟ್ ವಾಚ್ ಟ್ರೋಫಿಯ ಜೊತೆ ನಲವತ್ತ 42 ತಂಡ ಮುಂದುವರಿತಾ ಇದೆ. 12 ಎಸೆತ ಇನ್ನೂ ಕೂಡ ಎಷ್ಟು ಓಟವನ್ನು ಕಲಾಗ್ತಾರೆ ಕಾದು ನೋಡಬೇಕಾಗಿದೆ. ಬಹಳಷ್ಟು ಆಕರ್ಷಕ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಮೊದಲ ಭಗೀರಥ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದೆ. ಈ ಮಧ್ಯೆ ಅಡ್ಡ ಚೆಂಡು ಎಸೆತಗಾರಿಕೆಯಲ್ಲಿ ಶರಣ್ಯ ಪ್ರಥಮ ಇತರ ಓಟಗಳು ಬರ್ತಾ ಇದೆ ಎಲೋಸಿಯಸ್ ಕಡೆಯಿಂದ. ಶರಣ್ಯ ಸ್ವಲ್ಪ ಮಟ್ಟಿಗೆ ಸ್ಪಿನ್ ವಿಭಾಗದ ದಾಳಿ, ಚೆಂಡಿಗೆ ತಿರುವು ನೀಡಬಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಶರಣ್ಯ. ತನ್ನ ಒಟ್ಟು ಮೊತ್ತ 44. ಮೊದಲ ಪಂದ್ಯದಲ್ಲಿ 41 ಓಟವನ್ನು ಗಳಿಸಿತ್ತು ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ಮಧ್ಯ ಕಟ್ ಶಾಟ್ ಅವರ ಪ್ರಯತ್ನಗಳು ಬರ್ತಾ ಇದೆ. ಬಹುಶಃ ಉತ್ತರಾಘಾತವನ್ನು ಕಾಣ್ತಾ ಇದೆ. ಮೊದಲ ಸಂಭ್ರಮ, ಮೊದಲ ಸಡಗರ ಎಲೋಸಿಯಸ್ ಪಾಳದಲ್ಲಿ ಕಂಡು ಬರ್ತಾ ಇದೆ. 44ರ ಭದ್ರ ಬುನಾದಿಯನ್ನು ಹಾಕಿಕೊಂಡು ಜೊತೆಗಾರಿಕೆ ಬೇರ್ಪಡ್ತಾ ಇದೆ. ಪಾರ್ಟ್ನರ್ಶಿಪ್ ಡಿಪಾರ್ಟ್ಸ್. 44ಕ್ಕೆ ಬಂದು ಆರಂಭಿಕ ಅಗ್ರ ಆಟಗಾರ್ತಿ ಚೈತ್ರ ಶೇರಿಗಾರ್ ಬ್ಯಾಕ್ ಇನ್ ಟು ದ ಪವೆಲಿಯನ್. 32 very very valuable runs with the help of 3 6 and 3 boundaries. 3 ಸಿಕ್ಸರ್ 3 ಬೌಂಡರಿಗಳ ಮುಖೇನವಾಗಿ 32 ಓಟವನ್ನು ದಾಖಲಿಸಿಕೊಂಡು ತನ್ನ ತಂಡಕ್ಕೆ ಅಮೂಲ್ಯ ದೇಣಿಗೆ ನೀಡಿದ ಆಟಗಾರ್ತಿ. ಗ್ರೇಟ್ ಅಚೀವ್ಮೆಂಟ್ ಇನ್ ದಿ ಪಾಂಪೆ ಕಾಲೇಜ್ ಗ್ರೌಂಡ್. ಕ್ಲಾಸ್ ಇನ್ ಅಂಡ್ ಅರೌಂಡ್ ದ ಡಗ್ಔಟ್. ಹೊಸ ಕ್ರಮಾಂಕದ ಆಟಗಾರ್ತಿ ವರ್ಷ. ಸ್ಪಿನ್ಗೆ ಮೊದಲ ಯಶಸ್ಸು. ಮಧ್ಯೆ ಡಾಟ್ ಬಾಲ್. ಮೊನ್ನೆ ತಾನೇ ಇಂಗ್ಲೆಂಡ್ ಮತ್ತು ಭಾರತ ವಿರುದ್ಧವಾಗಿ ನಡೆದಂತ ಮೊದಲ ಟೆಸ್ಟ್ ಪಂದ್ಯ ರೋಚಕವಾಗಿ ಸಾಗಿ ಬಂದಿತ್ತು. ಮೊದಲ ಇನ್ನಿಂಗ್ಸ್ನಲ್ಲಿ 417 ಓಟವನ್ನು ಗಳಿಸಿಕೊಂಡಿತ್ತು ಭಾರತ. ಉತ್ತರವಾಗಿ ಇಂಗ್ಲೆಂಡ್ ದೀಪ್ತಿ ಶರ್ಮಾ ಅವರ ಸ್ಪಿನ್ ದಾಳಿಗೆ ನಲ್ಲಿಗೆ ದಿಕ್ಕು ತಪ್ಪಿತ್ತು. ಈ ಮಧ್ಯೆ ಬೌಂಡರಿಗಳು ಬರ್ತಾ ಇದೆ. ದೀಪ್ತಿ ಶರ್ಮಾ ಕೇವಲ 2 ಓವರ್ಗಳಲ್ಲಿ 7 ಓಟವನ್ನು ಬಿಟ್ಟುಕೊಟ್ಟು 5 ಹುದ್ದೆಯನ್ನು ಪಡ್ಕೊಂಡಿದ್ರು. ಮೊದಲ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧವಾಗಿ ಭಾರತ ಗೆದ್ದುಕೊಂಡಿತ್ತು. ಇವತ್ತಿನ ದಿನ ಆಸ್ಟ್ರೇಲಿಯಾ ವಿರುದ್ಧವಾಗಿ ಕೂಡ ಭಾರತ ಪ್ರಭುತ್ವವನ್ನು ಸಾಧಿಸಿಕೊಳ್ತಾ ಇದೆ. ಮಹಿಳಾ ಕ್ರಿಕೆಟ್ನಲ್ಲಿ ರಾಜೇಶ್ವರಿ ಗಾಯಕ್ವಾಡ್, ಶೆಫಾಲಿ ವರ್ಮಾ, ರೇಣುಕಾ ಸಿಂಗ್ ಈ ರೀತಿಯ ಆಟಗಾರ್ತಿಯರು ಬಹಳಷ್ಟು ಮಿಂಚಿಕೊಳ್ತಾ ಇದ್ದಾರೆ. ಪೂಜಾ ವಸ್ತ್ರಾಕರ್. ಈ ಮಧ್ಯೆ ಬೌಂಡರಿಗಳು ಬರ್ತಾ ಇದೆ. ಬಹಳಷ್ಟು ಬಿರುಸಿನ ಓಟವನ್ನು ದಾಖಲಿಸಿಕೊಳ್ತಾ ಇದೆ ಆರ್ಯನ್ ಪಿಂಕ್ ಪ್ಯಾಂಥರ್ಸ್. ವರ್ಷ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ 8 ಓಟಗಳು, ಈಗಾಗಲೇ 2 ಬೌಂಡರಿಯ ಮುಖ್ಯವಾಗಿ. ಕೊನೆಯ ಒಂದೇ ಎಸೆತ ಬಾಕಿ. ನೀಲಿ ಸಮಾವೇಶದಲ್ಲಿ ಸೈಂಟ್ ಎಲೋಸಿಯಸ್, ತಿಳಿನಿ ಕೇಸರಿ ಬಣ್ಣ ಅರ್ಥಾತ್ ಪಿಂಕ್ ಪ್ಯಾಂಥರ್ಸ್ ಈ ಒಂದು ಮೈದಾನಕ್ಕೆ ರಂಗು ತುಂಬುತ್ತಾ ಇದೆ.
ಈ ಮಧ್ಯೆ ಬೀಸುವ ಪ್ರಯತ್ನ, ಒಂಟಿ ಓಟಗಳಿಗೆ ಮಾತ್ರ ಅವಕಾಶ. Outside the ground, we kept a skate car and a scooter and a small booth where we can take a photo and upload in our Instagram page at Kinigoli Friends and watch smartwatches. ಏ ಮಧ್ಯ ಲೆಫ್ಟ್ ಡ್ರೈವ್, ಚೆಂಡು ಸೀಮಾ ರೇಖೆ ಮೇಲ್ಭಾಗದಲ್ಲಿ ಸಿಕ್ಸ್. ಡಿ ಮಿಡ್ ಆನ್ ಮೇಲ್ಭಾಗದಲ್ಲಿ ಸಿಕ್ಸರ್ಗಳು ದಾಖಲಾಗ್ತಾ ಇದೆ. ಸಿಡಿಲಬ್ಬರದ ಆರಂಭವನ್ನ ಕೊಟ್ಟಂತ ಚೈತ್ರ ಶೇರಿಗರ್ ಅವರ ಭದ್ರ ಬುನಾದಿಯ ಮೇಲೆ ವರ್ಷ ದಂಡು ಮಿಂಚಿಕೊಳ್ತಾ ಇದೆ. ಗೋಡೆ ಕಟ್ಟುವ ಕೆಲಸವನ್ನ ವರ್ಷ ಮಾಡಿದ್ರು, ಪಂಚಾಂಗವನ್ನ ಕಟ್ಟುವ ಕೆಲಸವನ್ನ ಚೈತ್ರ ಮಾಡಿದ್ರು. ಓಟದ ಸಂಖ್ಯೆಗಳು ಅಂಕಿಅಂಶ ಪಟ್ಟಿ 59. ಮತ್ತೆ ಮತ್ತೆ ಬೀಸುವ ಪ್ರಯತ್ನ, ಒಂದು ಬೌಂಡರಿ ಸಿಕ್ಸರ್ ಬೌಂಡರಿ. ಈ ರೀತಿ ಸಾಗ್ತಾ ಇದೆ ವರ್ಷ ದಂಡು. ಮತ್ತೆ ಬಲವಾದ ಪ್ರಹಾರ. ಈ ಒಂದು ಮೈದಾನದಲ್ಲಿ ಸಿಕ್ಸರ್ ಬೌಂಡರಿಗಳ ಸುರಿಮಳೆ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರೀಸ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ವಾಟ್ ಎ ಫ್ಯಾಂಟಾಸ್ಟಿಕ್ ನಾಕ್. ತನ್ನ ಒಟ್ಟು ಮೊತ್ತ 69ಕ್ಕೆ ನಗೀತಾ ಇದೆ. ದುಬಾರಿ ಆಗ್ತಾ ಇದ್ದಾರೆ ರಶ್ಮಿತಾ. ತನ್ನ ಪವರ್ ಪ್ಲೇಯ ಮೊದಲ ಓವರಲ್ಲಿ 10 ಓಟವನ್ನು ಬಿಟ್ಕೊಟ್ರೆ ಈಗಾಗಲೇ 16 ಓಟ 3 ಎಸೆತಗಳ ಮುಂದೆ ಬರ್ತಾ ಇದೆ. ರಶ್ಮಿತಾ ದುಬಾರಿ ಆಗ್ತಾ ಇದ್ದಾರೆ. ಮತ್ತೊಂದು ಲಾಫ್ಟ್ ಡ್ರೈವ್. ವರ್ಷ ದಂಡನ ಕಟ್ಟಿ ಹಾಕುವವರು ಯಾರು? ರಶ್ಮಿತಾ ಈಗಾಗಲೇ ದುಬಾರಿ ಆದ್ರು. ತಂಡದ ಒಟ್ಟು ಮೊತ್ತ 3/4 ಶತಕ 75. ಈ ಪಂದ್ಯಗಳ ಹೈಯೆಸ್ಟ್ ಸ್ಕೋರ್ ಈಗಾಗಲೇ 74. ಎಲೋಸಸ್ ದಾಖಲಿಸಿತ್ತು, ಈ ಬಾರಿ ಆರ್ಯನ್ ಪ್ಯಾಂಥರ್ಸ್ ದಾಖಲಿಸಿದೆ. ಮತ್ತೆ ಹುದ್ದರಿ ಆಗುವ ಸಾಧ್ಯತೆ, ರನ್ಔಟ್ ಆಗುವ ಸಾಧ್ಯತೆಯನ್ನು ಕೈ ಚೆಲ್ತಾ ಇದೆ. ನಿರಾಸೆ. ರಶ್ಮಿತಾ ಮಗದಲ್ಲಿ ಫ್ರಸ್ಟ್ರೇಷನ್. ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ ಪುರ್ಲು ಲಂಚ್ ಹೋಮ್ ಇದರ ಮಾಲೀಕರಾದ ಶ್ರೀಯುತ ಸುಧಾಕರ್ ಸರ್. ನಮ್ಮ ಅತಿಥಿಗಳು ದಯವಿಟ್ಟು ಪ್ರವೀಣ್ ಅವರೇ ಅವರನ್ನ ಪ್ರಧಾನ ವೇದಿಕೆಯಲ್ಲಿ ಬರಮಾಡಿಕೊಳ್ಳಿ. ಪ್ರಧಾನ ವೇದಿಕೆಯಲ್ಲಿ ಬರಮಾಡಿಕೊಳ್ಳಬೇಕಾಗಿದೆ ಸುಧಾಕರ್ ಸಾಲನ್ ಅವರನ್ನ. ಮತ್ತೆ ಒಂಟಿ ಓಟಗಳ ಮಾತ್ರ ಸೇರ್ಪಡೆ. ತನ್ನ ಒಟ್ಟು ಮತ್ತೆ 77. ಈ ಒಂದು ಓವರಲ್ಲಿ ರಶ್ಮಿತಾ ಬಹಳಷ್ಟು ದುಬಾರಿ ಆದ್ರು. 24 78ರ ಸವಾಲನ್ನ ರ ವಿಶಾಲ ಲಕ್ಷ್ಯ, 30 ಎಸೆತ 78ರ ವಿಶಾಲ ಲಕ್ಷ್ಯ. LSSಗೆ ಸುಲಭ ಸಾಧ್ಯ ಗುರಿ ಅಂತೂ ಖಂಡಿತ ಅಲ್ಲ, ಆದರೆ ಪ್ರಯತ್ನ ಜಾರಿಯಲ್ಲಿದೆ. ಪ್ರಯತ್ನ ಎನ್ನುವ 3 ಅಕ್ಷರದಿಂದ ಸಾಧನೆ ಎನ್ನುವ 3 ಅಕ್ಷರ ಬರುತ್ತದೆ, ಯಶಸ್ಸು ಎನ್ನುವ 3 ಅಕ್ಷರದ ಗುಟ್ಟಾಡಾಗಿದೆ ಅಂತೆ. ಆ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನವನ್ನೇ ಮಾಡಬೇಕಾಗಿದೆ ಪಂದ್ಯ ಗೆಲ್ಲಬೇಕಾಗಿದ್ರೆ. ಆ ನಿಟ್ಟಿನಲ್ಲಿ ಬಹುಶಃ ಧ್ವನಿಯಲ್ಲಿ ಕೂಡ ಬದಲಾವಣೆ ಮಾಡುವ ಹೊತ್ತು ಈ ಸಂದರ್ಭದಲ್ಲಿ 78ರ ಗುರಿ 30 ಎಸೆತ ವಿದ್ಯಮಾನ ಯಾವ ರೀತಿ ಸಾಗಿ ಬರಲಿಕ್ಕಿದೆ ಮುಂದಿನ ಹಂತದಲ್ಲಿ ಯಶೋಧ ಪರಬತ್ತರಿ.
78 out of 30. The way these girls are batted. Yeah, really fantastic. They lost the first match, but they bounced back very strongly in this match. Made some changes in the opening squad. They made some changes in the early match. Chaitra combination. In this match, they made changes along with Chaitra Sherigar. Sanjana supporting very lot. She rotates the strike very quickly and giving much support to strike rotation to Chaitra. She scored 32 in the initial stage, and afterwards, what a knock from Varsha. She scored 32 out of 9 deliveries. What a fantastic knock. Aryan Pink Panthers. Please get in fast. Yes, over to Yashoda. ಸೈಂಟ್ ಅಲೋಶಿಯಸ್ ತಂಡದ ಎಲ್ಲ ಆಟಗಾರರು ಬರಬೇಕು. ಸಾರಿ, ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ಬರಬೇಕಿಲ್ಲಿ ಕ್ರೀಡಾಂಗಣದೊಳಗೆ. Aryan Pink Panthers, please set the field quick. 78ರ ಗುರಿಯನ್ನು ಇದೀಗ ಕೆಲವೇ ಕ್ಷಣಗಳಲ್ಲಿ ಬೆನ್ನಟ್ಟಿ ಸಾಗ್ಲಿಕ್ಕಿದ್ದಾರೆ ಸೈಂಟ್ ಅಲೋಶಿಯಸ್. ಇದರಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಆರ್ಯನ್ ಪಿಂಕ್ ಪ್ಯಾಂಥರ್ಸ್ನ 78ರ ಗಡಿ. ಈ ಇದುವರೆಗೆ ನಡೆದ ಪದ್ಯದ ಅತ್ಯಧಿಕ ಗುರಿ 78 ರನ್ಗಳು. Anjaneya Sasitlu on the toss. Elected to field first. ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗ್ತಾ ಇದ್ದಾರೆ. Commentary box, please note. On the toss and elected to field first. ಮುಂದಿನ ಪಂದ್ಯ ಆಂಜನೇಯ ಸಸಿತ್ಲು ಮತ್ತು ವಿಜಯ ಸಂಗಮ ಈ ತಂಡಗಳ ನಡುವೆ ಇದೀಗ ಆರಂಭಿಕ ಆಟಗಾರ್ತಿಯರಾಗಿ ರಶ್ಮಿತಾ ಮತ್ತು ದಿವ್ಯಾ ಕಣದಲ್ಲಿದ್ದಾರೆ. ತಮ್ಮ ಮೊದಲ ಓವರ್ನ ಮೊದಲ ಎಸೆತಕ್ಕಾಗಿ ಸಜ್ಜಾಗ್ತಾ ಇದ್ದಾರೆ ಚೈತ್ರ ಶೇರಿಗಾರ್. 78ರ ಗುರಿ. ಯಾವ ರೀತಿ ಚೇಸ್ ಮಾಡ್ಕೊಂಡು ಹೋಗ್ತಾರೆ ನೋಡ್ಬೇಕಾಗಿದೆ. ಪ್ರಥಮ ಎಸೆತ, ಉತ್ತಮ ಎಸೆತ, ಯಾವುದೇ ರನ್ ಸೇರ್ಪಡೆಗೆ ಅವಕಾಶ ಇಲ್ಲ. ಸಿಕ್ಸರ್ ಬೌಂಡರಿಗಳ ಅಗತ್ಯ ಇದೆ. ಉತ್ತಮವಾಗಿ ಹೊಡೆದಿದ್ದಾರೆ ಚೆಂಡು. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 1. ಮಗದೊಮ್ಮೆ ತಮ್ಮ 3ನೇ ಎಸೆತಕ್ಕಾಗಿ ಚೈತ್ರ ಶೇರಿಗಾರ್. ದಿವ್ಯಾ ಇವರಿಗೆ ಬಲವಾಗಿ ಹೊಡೆತ 1 ರನ್ ಸೇರ್ಪಡೆ. ತಂಡದ ಮೊತ್ತ 78ರ ಗುರಿ. ಸ್ವಲ್ಪ ಮಟ್ಟಿಗೆ ಕಠಿಣ ಅಂತ ಅನಿಸಿದ್ರು ಕೂಡ ಆಟಗಾರ್ತಿಯರ ಮೇಲೆ ಒಂದು ರನ್ನನ್ನು ಚೇಸ್ ಮಾಡುವಂತಹ ಜವಾಬ್ದಾರಿ ಇದೆ. ಯಾವ ರೀತಿ ಆಡ್ತಾರೆ ಅದರ ಮೇಲೆ. ಇದೀಗ ಉತ್ತಮವಾಗಿ ಹೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೂ ಕೂಡ 1 ರನ್ ಸೇರ್ಪಡೆ. ದೊಡ್ಡ ಹೊಡೆತ ಬರಲಿಲ್ಲ. ನಿಮ್ಮ ದೊಡ್ಡ ಹೊಡೆತಕ್ಕಾಗಿ ಕಾಯ್ತಾ ಇದ್ದಾರೆ ತಂಡ. ಬಲವಾದ ಹೊಡೆತಗಳು ಬರಬೇಕಾಗಿದೆ. ಚೈತ್ರ ಅವರ ಮುಂದಿನ ಎಸೆತ. ಮತ್ತೆ 1 ರನ್ನ ಸೇರ್ಪಡೆ. ಅಷ್ಟಕ್ಕೆ ತೃಪ್ತಿ. ತಂಡದ ಮೊತ್ತ 4. ಕೊನೆಯ ಎಸೆತ, ಮೊದಲ ಓವರ್ನ ಕೊನೆಯ ಎಸೆತ ಚೈತ್ರ ಶೇರಿಗಾರ್ ಇವರಿಂದ. ಉತ್ತಮ ಎಸೆತ, ಯಾವುದೇ ರನ್ಗಳ ಸೇರ್ಪಡೆ ಇಲ್ಲ. ತಂಡದ ಮೊತ್ತ 4. 78ರ ಗುರಿ ತಲುಪಲಿಕ್ಕೆ ಬಲವಾದ ಹೊಡೆತಗಳು ಬರಬೇಕಾಗಿದೆ.
ಸೈಂಟ್ ಅಲೋಷಿಯಸ್ ತಂಡಕ್ಕೆ. 24 ಎಸೆತಗಳು, 74 ರನ್ಗಳ ಅವಶ್ಯಕತೆ. ಸಂಜನಾ ಅವರು ಎರಡನೇ ಓವರ್ನ ಪ್ರಥಮ ಎಸೆತದೊಂದಿಗೆ ತಯಾರಾಗ್ತಾ ಇದ್ದಾರೆ. ದಿವ್ಯಾ ಇವರಿಗೆ ಉತ್ತಮ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ. ಉತ್ತಮ ಕ್ಷೇತ್ರ ರಕ್ಷಣೆ, 2 ರನ್ಗಳ ಸೇರ್ಪಡೆ, ಅಷ್ಟಕ್ಕೆ ತೃಪ್ತಿ. ಈ 2 ರನ್ನಿನೊಂದಿಗೆ ತಂಡದ ಮೊತ್ತ 6. ಮತ್ತೆ ತಯಾರಾಗ್ತಾ ಇದ್ದಾರೆ ಸಂಜನಾ ಅವರು ಎರಡನೇ ಎಸೆತದೊಂದಿಗೆ. ಉತ್ತಮ ಹೊಡೆತ, ನೇರ, ದಿಟ್ಟ, ನಿರಂತರ, ಬೌಂಡರಿ, ಸಿಕ್ಸರ್. ನೋ ಬಾಲ್. ಈ ಮೂಲಕ ತಂಡದ ಮೊತ್ತ 14. ಸಿಕ್ಸರ್ನೊಂದಿಗೆ ನೋ ಬಾಲ್ ಕೂಡ ಸೇರ್ಪಡೆಗೊಂಡೆ. ಫ್ರೀ ಹಿಟ್, ಇದರ ಉಪಯೋಗವನ್ನು ಯಾವ ರೀತಿ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಸಂಜನಾ ಇವರಿಂದ ಯಾವುದೇ ರನ್ ಸೇರ್ಪಡೆ ಇಲ್ಲ. ತಂಡದ ಮೊತ್ತ 14. ಮತ್ತೆ ತಯಾರಾಗ್ತಾ ಇದ್ದಾರೆ ಸಂಜನಾ ಇವರು. ಅತ್ತ ಕಡೆಯಿಂದ ದಿವ್ಯಾ ಎದುರಿಸಲಿಕ್ಕೆ ಸರ್ವ ಸನ್ನದ್ಧರಾಗಿದ್ದಾರೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಉತ್ತಮ ಹೊಡೆತಕ್ಕೆ ಯಾವುದೇ ಅವಕಾಶ ಇಲ್ಲ. ಉತ್ತಮ ಎಸೆತ, ತಂಡದ ಮೊತ್ತ 14ರಲ್ಲಿ ಸ್ಥಗಿತ. 13. ಮತ್ತೆ ಸಂಜನಾ ಅವರಿಂದ ಇಲ್ಲೇ ವಾಪಸ್ ಆಗ್ತಾ ಇದ್ದಾರೆ. ದಿವ್ಯಾ ಅವರು ತನ್ನ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಆಗ್ತಿ ಕಂಡುಕೊಳ್ತಾ ಇದ್ದಾರೆ. ಫೇಲಿನತ್ತ ಕಾಲಾಗ್ತಾ ಇದ್ದಾರೆ. 78ರ ಗುರಿ, ಬಹಳಷ್ಟು ಕಠಿಣ ಗುರಿಯನ್ನು ನೀಡಿದ್ದಾರೆ ಸೈಂಟ್ ಅಲೋಷಿಯಸ್ ತಂಡಕ್ಕೆ. ಮುಂದಿನ ಆಟಗಾರ್ತಿ ಪೂವಮ್ಮ ಅವರು ಸೇರ್ಕೊಂಡಿದ್ದಾರೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಇನ್ನೆರಡು ಎಸೆತಗಳು ಬಾಕಿ ಇದೆ. ಮತ್ತೆ ಸಂಜನಾ ಅವರು ಯಾವುದೇ ರೀತಿಯ ಅವಕಾಶ ಇಲ್ಲ ರನ್ ಸೇರ್ಪಡೆಗೆ. ಅತ್ಯುತ್ತಮ ಎಸೆತ ಕಂಡುಬರ್ತಾ ಇದೆ. ಕೊನೆಯ ಒಂದು ಎಸೆತ, ಎರಡನೇ ಓವರ್ನ ಕೊನೆಯ ಎಸೆತ ಸಂಜನಾ ಇವರಿಂದ. ಮತ್ತೆ ಒಂಟಿ ಈ ಮೂಲಕ ರನ್ ಲೆಗ್ ಬೈ ಮುಖಾಂತರ 4 ರನ್ಗಳು ಸೇರ್ಪಡೆ. 17, ಒಟ್ಟು ಮೊತ್ತ 17. ಒಂದು ವಿಕೆಟ್ ನಷ್ಟಕ್ಕೆ. ತಂಡದ ಒಟ್ಟು ಮೊತ್ತ 17, ಒಂದು ವಿಕೆಟ್ ನಷ್ಟಕ್ಕೆ. 18 ಎಸೆತಗಳು ಬಾಕಿ ಇದೆ. 68 ರನ್ಗಳ ಅವಶ್ಯಕತೆ. 61 ರನ್ಗಳ ಅವಶ್ಯಕತೆ. 18 ಎಸೆತಗಳು. ನೂತನ ಎಸೆತಗಾರಿಕೆಯಲ್ಲಿ ಇದೀಗ 3ನೇ ಓವರ್ನೊಂದಿಗೆ ಕವಿತಾ ಅವರು ಯಾವ ರೀತಿ ದಾಂಡಿಗರನ್ನು ಕಟ್ಟಿ ಹಾಕ್ತಾರೆ ಅಂತ ನೋಡಬೇಕಾಗಿದೆ. ಕವಿತಾ ಅವರ ಪ್ರಥಮ ಎಸೆತ, ಉತ್ತಮ ಹೊಡೆತ, ಸಿಕ್ಸರ್. ಮೊದಲ ಎಸೆತವನ್ನು ಸಿಕ್ಸರ್ಗೆ ಅಟ್ಟಿದ್ದಾರೆ.
ದಿವ್ಯಾ ಅವರು, ರಶ್ಮಿತಾ ಅವರು. ತಂಡದ ಮೊತ್ತ 23, 1 ವಿಕೆಟ್ ನಷ್ಟಕ್ಕೆ. ಎರಡನೇ ಎಸೆತಕ್ಕೆ ತಯಾರಾಗ್ತಾ ಇದ್ದಾರೆ ಕವಿತಾ ಅವರು. ಎದುರಿಸಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಮತ್ತೊಮ್ಮೆ ಉತ್ತಮ ಹೊಡೆತ, ಅದು ಬೌಂಡರಿ. ಈ ಹೊಡೆತಗಳು ಮತ್ತೆ ಬರಬೇಕಾಗಿದೆ ತಂಡಕ್ಕೆ ಗುರಿಯನ್ನು ಸಾಧಿಸಬೇಕಾದ್ರೆ. ಒಟ್ಟು ಮೊತ್ತ 27, ತಂಡದ ಮೊತ್ತ 27, 16 ಎಸೆತಗಳು ಬಾಕಿ ಇದೆ. 51 ರನ್ನುಗಳ ಅವಶ್ಯಕತೆ. ಎಸೆತದೊಂದಿಗೆ ತಯಾರಾಗ್ತಿದ್ದಾರೆ ಕವಿತಾ ಅವರು. ಅಗಲ ಎಸೆತ. ಈ ಮೂಲಕ ತಂಡದ ಮೊತ್ತ 28, 16 ಎಸೆತಗಳಲ್ಲಿ 50 ರನ್ನುಗಳ ಅವಶ್ಯಕತೆ. ಮತ್ತೆ ಎಸೆತದೊಂದಿಗೆ ಕವಿತಾ ಅವರು. ನೋ ಬಾಲ್. ಉಚಿತ ಹೊಡೆತಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಫ್ರೀ ಹಿಟ್. ಕವಿತಾ ಅವರು ತಮ್ಮ ಮುಂದಿನ ಎಸೆತದೊಂದಿಗೆ ಉತ್ತಮ ಎಸೆತ. ಮುಂದಿನ ಎಸೆತದೊಂದಿಗೆ ಕವಿತಾ. ಬೀಸಿ ಹೊಡೆದಿದ್ದಾರೆ. 1 ರನ್ಗಳು ಸೇರ್ಪಡೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಂಡಕ್ಕೆ. ಈ 1 ರನ್ನ ಮೂಲಕ ತಂಡದ ಮೊತ್ತ 30. ಮತ್ತೆ ಕವಿತಾ ಉತ್ತಮ ಎಸೆತ. ಯಾವುದೇ ರನ್ಗೆ ಅವಕಾಶ ಕೊಡಲಿಲ್ಲ. ಕೊನೆ ಎಸೆತ ಕವಿತಾ ಅವರ 3ನೇ ಓವರ್ನ ಕೊನೆ ಎಸೆತ. ತಂಡದ ಮೊತ್ತ 30. ಕೊನೆ ಎಸೆತದೊಂದಿಗೆ ಕವಿತಾ ಅವರು ಉತ್ತಮ ಹೊಡೆತ. 1 ರನ್ ಸೇರ್ಪಡೆ. 1 ರನ್ನ ಮೂಲಕ ತಂಡದ ಮೊತ್ತ 31. 3ನೇ ಓವರ್ನ ಮುಕ್ತಾಯದಲ್ಲಿ ಕೊನೆ 12 ಎಸೆತಗಳಲ್ಲಿ 47 ರನ್ಗಳನ್ನು ಪಡೆಯಬೇಕಾಗಿದೆ. ಇದೀಗ 4ನೇ ಓವರ್ನ ಎಸೆತಕ್ಕೆ ತಯಾರಾಗ್ತಾ ಇದ್ದಾರೆ. ಆಶ್ರಿತಾ. ಎತ್ತರದ ನಿಲುವಿನ ಆಶ್ರಿತಾ ಯಾವ ರೀತಿ ತಮ್ಮ ಕೈ ಚಳಕ ತೋರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ತಮ್ಮ ಮೊದಲ ಎಸೆತದೊಂದಿಗೆ 1 ರನ್ನ ಸೇರ್ಪಡೆ. ಸ್ವಲ್ಪ ಮಟ್ಟಿನ ಗೊಂದಲ. ಈ ಮೂಲಕ ತಂಡದ ಮೊತ್ತ 32. 46 ರನ್ಗಳ ಅವಶ್ಯಕತೆ 11 ಎಸೆತದಲ್ಲಿ. ಮತ್ತೆ ಆಶ್ರಿತಾ ತಯಾರಾಗಿದ್ದಾರೆ 2ನೇ ಎಸೆತದೊಂದಿಗೆ. ಅಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ. ಒಂಟಿ ರನ್ನ ಸೇರ್ಪಡೆ ಮತ್ತೊಮ್ಮೆ ತಂಡಕ್ಕೆ. ತಂಡದ ಮೊತ್ತ 33. ಮತ್ತೆ ಆಶ್ರಿತಾ ಕೈಚಳಕ, ಉತ್ತಮ ಕೈಚಳಕ, ಉತ್ತಮ ಎಸೆತ, ಯಾವುದೇ ರನ್ಗೆ ಅವಕಾಶವಿಲ್ಲ. ತಂಡದ ಮೊತ್ತ 33ರಲ್ಲಿ ಸ್ಥಗಿತಗೊಂಡಿದೆ. ಪ್ರಯತ್ನಗಳು ಬರಬೇಕಾಗಿದೆ.
ಮತ್ತೆ ಆಶ್ರಿತಾ ಅಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ. 1 ರನ್ಗಳ ಸೇರ್ಪಡೆಯಲ್ಲಿ ತಂಡದ ಮೊತ್ತ 34ಕ್ಕೆ ಏರಿದೆ. 4ನೇ ಓವರ್ನ 2 ಎಸೆತಗಳು ಬಾಕಿ. ಆಶ್ರಿತಾ ಅವರು 5ನೇ ಎಸೆತದೊಂದಿಗೆ ಮತ್ತೆ 1 ರನ್ಗಳ ಸೇರ್ಪಡೆ. ನಾಲ್ಕನೇ ಓವರ್ನ ಕೊನೆಯ ಎಸೆತ. ಕಠಿಣ ಗುರಿ, 78ರ ಕಠಿಣ ಗುರಿಯನ್ನು ಬೆನ್ನಟ್ಟಿಕೊಂಡು ಸಾಕ್ತಾ ಇದ್ದಾರೆ. ಅಗಲ ಎಸೆತ, ವೈಡ್ ಬಾಲ್. ತಂಡದ ಮೊತ್ತ 36. ಮತ್ತೆ ವೈಡ್ ಬಾಲ್. ಅಗಲ ಎಸೆತಕ್ಕೆ ಮನವಿ. ಅಗಲ ಎಸೆತ. ಈ ಮೂಲಕ ತಂಡದ ಮೊತ್ತ 37. 1 ವಿಕೆಟ್ ನಷ್ಟಕ್ಕೆ. ಆಶ್ರಿತಾ ಅಲ್ಲಿಗೆ ತನ್ನ ವಿಕೆಟ್ ಸುಲಭವಾಗಿ ಒಪ್ಪಿಸಿ ವಾಪಸ್ ಆಗ್ತಾ ಇದ್ದಾರೆ ಪುವಾಮೌರ್. ಇದೀಗ ಮುಂದಿನ ಆಟಗಾತಿ, ಹೊಸ ಆಟಗಾತಿ ಕಣಕ್ಕೆ ಇಳಿದಿದ್ದಾರೆ. ತಪಸ್ವಿ ಅವರ ತಪಸ್ಸು ಫಲಿಸ್ತದ ನೋಡ್ಬೇಕಾಗಿದೆ ನಾವೀಗ. ಕೊನೆಯ ಓವರ್. 6 ಎಸೆತಗಳಲ್ಲಿ 41. ಕಠಿಣ ಸವಾಲು, ಅಸಾಧ್ಯ. ಕೊನೆಯ ಓವರ್ನೊಂದಿಗೆ ಸಂಧ್ಯಾ ಅವರು ತಯಾರಾಗ್ತಾ ಇದ್ದಾರೆ. ಸಂಧ್ಯಾ ಅವರ ಮೊದಲ ಎಸೆತ ಉತ್ತಮವಾಗಿ ಹೊಡೆದ ಚೆಂಡನ್ನು ಅಷ್ಟೇ ಉತ್ತಮವಾಗಿ ಕ್ಯಾಚ್ ಹಿಡಿದು ಮತ್ತೆ ಪೆವಿಲಿಯನ್ ಅಂತ ಕಳಿಸಿದ್ದಾರೆ ಆಟಗಾರ್ತಿಯನ್ನು. ಪಿಂಕ್ ಪ್ಯಾಂಥರ್ಸ್ ತಂಡದ ಕ್ಷೇತ್ರ ರಕ್ಷಕಿ. ಹೊಸ ಆಟಗಾರ್ತಿ ಡೆಲಿಶಾ. ಕೊನೆಯ ಓವರ್ನ ಇನ್ನು 5 ಎಸೆತಗಳು ಬಾಕಿ ಉಳಿದಿದೆ. ಸಂಧ್ಯಾ ಅವರ ಓವರ್ನ 2ನೇ ಎಸೆತ. ಮತ್ತದು ಸುಲಭ ತುತ್ತು. ಮಗದೊಮ್ಮೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ತನ್ನ ವಿಕೆಟ್ ಒಪ್ಪಿಸಿ ವಾಪಸ್ ಆಗ್ತಾ ಇದ್ದಾರೆ ಡೆಲಿಶಾ. ಮತ್ತೋರ್ವ ಆಟಗಾತಿ ಕಿಮ್ ಅವರು ಬಂದಿದ್ದಾರೆ, ನೂತನ ಆಟಗಾರ್ತಿ. ಇದೀಗ ಹ್ಯಾಟ್ರಿಕ್ ಅವಕಾಶ ಸಂಧ್ಯಾ ಅವರಿಗೆ. ತಮ್ಮ ಎಸೆತದ ಓವರ್ನ 3ನೇ ಎಸೆತ 20 ರನ್ಗಳ ಸೇರ್ಪಡೆ. ಈ ಒಂದು 20 ರನ್ಗಳ ಮೂಲಕ ತಂಡದ ಮೊತ್ತ 38. ಸಂಧ್ಯಾ ಅವರ 4ನೇ ಎಸೆತ. 5ನೇ ಓವರ್ನ 4ನೇ ಎಸೆತಕ್ಕಾಗಿ ತಯಾರಾಗ್ತಾ ಇದ್ದಾರೆ. ಮತ್ತೆ 20 ರನ್ ಸೇರ್ಪಡೆ. ಇನ್ನು ಕೊನೆಯ 2 ಎಸೆತಗಳು ಸುಲಭದಲ್ಲಿ. ಆರ್ಯನ್ ಪಿಂಕ್ ಪ್ಯಾಂಥರ್ ಜಯದ ಹಾದಿಯಲ್ಲಿ ಈಗಾಗಲೇ ತಮ್ಮ
ಜಯವನ್ನು ಕಂಡುಕೊಂಡಿದ್ದಾರೆ. 20 ರನ್ಗಳ ಸೇರ್ಪಡೆ ಮತ್ತೆ ತಂಡಕ್ಕೆ. ಈ ಮೂಲಕ ತಂಡದ ಮೊತ್ತ 40. ಕೊನೆಯ ಎಸೆತ ಸಂಧ್ಯಾ ಇವರಿಂದ. ಒಂಟಿ ರನ್ ಮತ್ತೆ ಸೇರ್ಪಡೆ. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿನ ವಿಫಲತೆ. 41 ರನ್ಗಳು. ಈ ಮೂಲಕ ಆರ್ಯನ್ ಪಿಂಕ್ ಪ್ಯಾಂಥರ್ಸ್ ಒಂದು ಪಂದ್ಯವನ್ನು ಗೆದ್ದುಕೊಂಡು 2 ಪಾಯಿಂಟ್ಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಚೈತ್ರಾ ಶೇರಿಗಾರ್ ಪ್ಲೇಯರ್ ಆಫ್ ದ ಮ್ಯಾಚ್. ಚೈತ್ರಾ ಶೇರಿಗಾರ್. ಪರ್ಫಾರ್ಮರ್ ಆಫ್ ದ ಮ್ಯಾಚ್ ರಶ್ಮಿತಾ.